ರುಕ್ಮಿಣಿ ಇಟ್ಟ ತುಳಸಿ ಎಲೆಯು ಸತ್ಯಭಾಮೆಯ ಸಂಪತ್ತಿಗಿಂತ ತೂಕದಲ್ಲಿ ಹೆಚ್ಚು ಮೌಲ್ಯಯುತವಾಗಿತ್ತು. ಇದರಿಂದ ತಿಳಿಯೋದೇನೆಂದರೆ, ತುಳಸಿಯ ಮಹತ್ವವನ್ನು, ಹಾಗೆ ನಾವು ದೇವರಿಗೆ ನೀಡುವ ವಿನಮ್ರ ಅರ್ಪಣೆ ಯಾವುದೇ ಭೌತಿಕ ಸಂಪತ್ತಿಗಿಂತ ಹೇಗೆ ದೊಡ್ಡದು ಎಂಬುದನ್ನು ವಿವರಿಸುತ್ತದೆ. ಸತ್ಯಭಾಮೆ ಶ್ರೀಕೃಷ್ಣನ ಪತ್ನಿಯಾದರೂ ಕೂಡ ಪತ್ನಿ ಸತ್ಯಭಾಮೆಯ ದರ್ಪವನ್ನು ಮುರಿದ ಶ್ರೀಕೃಷ್ಣನ ಈ ಕಥೆಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ನಮ್ಮ ಕಿರುಪರಿಚಯ ಚಾನಲ್ಗೆ ಸ್ವಾಗತ. ಶ್ರೀಕೃಷ್ಣನ 8 ಜನ ಪತ್ನಿಯರಲ್ಲಿ ಸತ್ಯಭಾಮೆಯು ಕೂಡ ಒಬ್ಬಳು. ಸತ್ಯಭಾಮೆ ಶ್ರೀಕೃಷ್ಣನ 2ನೇ ಹೆಂಡತಿ. ಸತ್ಯಭಾಮೆ ಶ್ರೀಕೃಷ್ಣನ 2ನೇ ಪತ್ನಿಯಾಗಿದ್ದು ತುಂಬಾ ಸೊಕ್ಕಿನ ಮಹಿಳೆಯಾಗಿದ್ದಳು. ಆಕೆಯ ತಂದೆ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿರುವುದರಿಂದ ಅವಳು ಅತ್ಯಂತ ಸುಂದರ ಹಾಗೂ ಶ್ರೀಮಂತಳು ಎನ್ನುವ ಗರ್ವ ಅವಳ ಮನಸ್ಸಿನಲ್ಲಿತ್ತು. ಶ್ರೀಕೃಷ್ಣನು ಸತ್ಯಭಾಮೆಯ ದುಡ್ಡಿನ ದರ್ಪವನ್ನ ಹೇಗೆ ಇಳಿಸುತ್ತಾನೆ ಗೊತ್ತೇ? ಬನ್ನಿ ನೋಡೋಣ. ಸತ್ಯಭಾಮೆಯು ತುಂಬಾ ಸುಂದರವಾಗಿದ್ದಳು, ಹಾಗೆ ತುಂಬಾ ಬುದ್ಧಿವಂತಳು ಕೂಡ ಆಗಿದ್ದಳು. ನರಕಾಸುರ ಎಂಬ ರಾಕ್ಷಸನನ್ನ ಕೊಲ್ಲಲು ಶ್ರೀಕೃಷ್ಣನಿಗೆ ಸತ್ಯಭಾಮೆ ಸಹಾಯ ಮಾಡಿದ್ದಳು. ಸತ್ಯಭಾಮೆಯ ಹತ್ತಿರ ಅಪಾರವಾದ ಆಭರಣಗಳಿತ್ತು, ರತ್ನಗಳು, ಆಸ್ತಿಯನ್ನ ಇಟ್ಟುಕೊಂಡಿದ್ದಳು. ಇದರಿಂದ ಅವಳು ತುಂಬಾ ಗರ್ವವನ್ನ ಪಡುತ್ತಿದ್ದಳು. ಸತ್ಯಭಾಮೆಯದು ತೋರ್ಪಡಿಕೆಯ ಗುಣವಾಗಿತ್ತು. ತನ್ನತ್ರ ಏನೇ ಇದ್ರೂ ನನ್ನತ್ರ ಇಷ್ಟು ಆಸ್ತಿ ಇದೆ, ಇಷ್ಟು ಆಭರಣ ಇದೆ, ಇಷ್ಟು ರತ್ನಗಳಿದೆ ಎಂದು ಎಲ್ಲರಿಗೂ ಹೇಳಿಕೊಳ್ಳುತ್ತಿದ್ದಳು. ಒಂದು ದಿನ ನಾರದ ಮುನಿಗಳು ದ್ವಾರಕೆಗೆ ಬಂದಿದ್ದರು. ರುಕ್ಮಿಣಿಗೆ ಕೃಷ್ಣನ ಮೇಲೆ ನಿಜವಾದ ಪ್ರೀತಿ ಇದೆ ಎಂದು ಸತ್ಯಭಾಮೆಗೆ ನಾರದರು ಹೇಳುತ್ತಾರೆ. ಇದನ್ನು ಸಹಿಸಲಾಗದ ಸತ್ಯಭಾಮೆ ನಾರದರಿಗೆ ತನಗೂ ಕೃಷ್ಣನ ಮೇಲೆ ಅಪಾರವಾದ ಪ್ರೀತಿ ಇದೆ ಎಂದು ಸಾಬೀತುಪಡಿಸಲು ಸವಾಲು ಹಾಕುತ್ತಾಳೆ. ಸವಾಲಿನಂತೆ ಕೃಷ್ಣನ ಹುಟ್ಟಿದ ದಿನದಂದು ಕೃಷ್ಣನ ತೂಕದಷ್ಟು ಸಂಪತ್ತನ್ನ ಊರಿನ ಜನರಿಗೆ ಅಂದರೆ ಬಡವರಿಗೆ ದಾನ ಮಾಡುವುದಾಗಿ ಸವಾಲು ಹಾಕುತ್ತಾಳೆ. ಇದನ್ನು ಇಂದಿಗೂ ಕೂಡ ತುಲಾಭಾರ ಎಂದು ಕರೆಯಲಾಗುತ್ತದೆ. ಇಂದಿಗೂ ಕೂಡ ಎಷ್ಟೋ ದೇವಸ್ಥಾನಗಳಲ್ಲಿ ನಾವು ಇದನ್ನು ನೋಡಬಹುದು. ಈ ಸವಾಲಿನಲ್ಲಿ ಸತ್ಯಭಾಮೆ ಏನಾದರೂ ಸೋತರೆ ಶ್ರೀಕೃಷ್ಣನು ನಾರದರ ಗುಲಾಮನಾಗಿ ಇರಬೇಕು ಎಂಬುದಾಗಿ ಮಾತುಕತೆ ನಡೆಯುತ್ತದೆ. ಹಣದ ದರ್ಪದಲ್ಲಿದ್ದಂತಹ ಸತ್ಯಭಾಮೆ ಶ್ರೀಕೃಷ್ಣನ ತೂಕದಷ್ಟು ಸಂಪತ್ತನ್ನು ಕೊಡುವುದು ಮಕ್ಕಳ ಆಟದಷ್ಟು ನನಗೆ ಸುಲಭ ಎಂದು ಸತ್ಯಭಾಮೆ ನಾರದರ ಮುಂದೆ ಬೀಗುತ್ತಾಳೆ. ತುಲಾಭಾರ ಮಾಡಿಸುವಂತಹ ಜನರು ಬೆಣ್ಣೆ, ತುಪ್ಪ, ಧಾನ್ಯಗಳು ಅಥವಾ ಕೆಲವು ವಸ್ತುಗಳನ್ನು ತಮ್ಮ ತೂಕದಷ್ಟೇ ಸಮನಾಗಿ ಅದನ್ನು ಅಳೆದು ಜನರಿಗೆ ಹಂಚುತ್ತಾರೆ ಅಥವಾ ದೇವಸ್ಥಾನಕ್ಕೆ ಕೊಡುತ್ತಾರೆ. ಊರಿನ ಜನರನ್ನೆಲ್ಲ ಸೇರಿಸಿ ಸಭೆಯಲ್ಲಿ ಸತ್ಯಭಾಮೆ ತೂಕದ ವ್ಯವಸ್ಥೆಯನ್ನ ಮಾಡುತ್ತಾಳೆ. ಈ ಸಮಾರಂಭದಲ್ಲಿ ಲಕ್ಷಾಂತರ ಜನರು ಭಾಗಿಯಾಗಿರುತ್ತಾರೆ. ಈ ನಾಟಕವೆಲ್ಲ ಮೊದಲೇ ತಿಳಿದಿದ್ದ ಶ್ರೀಕೃಷ್ಣನು ಮೌನವಾಗಿ ಕುಳಿತಿರುತ್ತಾರೆ. ಶ್ರೀಕೃಷ್ಣನು ತಕ್ಕಡಿಯಲ್ಲಿ ಹೋಗಿ ಕುಳಿತರು. ಕೃಷ್ಣನ ತೂಕ ಎಷ್ಟು ಎಂದು ಸತ್ಯಭಾಮೆಗೆ ತಿಳಿದಿತ್ತು. ಆದ್ದರಿಂದ ಅವಳು ಅಷ್ಟು ಚಿನ್ನವನ್ನ ಸಿದ್ಧವಾಗಿ ಇಟ್ಟುಕೊಂಡಿದ್ದಳು. ಆದರೆ ಚಿನ್ನವನ್ನೆಲ್ಲ ಇನ್ನೊಂದು ತಕ್ಕಡಿಗೆ ಹಾಕಿದಾಗ ಕುಳಿತಿದ್ದ ತಕ್ಕಡಿಯು ಸ್ವಲ್ಪ ಕೂಡ ಕದಲಲೇ ಇಲ್ಲ. ಇದನ್ನು ನೋಡಿದಂತಹ ಸತ್ಯಭಾಮೆಗೆ ಅಚ್ಚರಿಯಾಯಿತು. ಇಷ್ಟೆಲ್ಲ ಆದರೂ ಕೂಡ ಸತ್ಯಭಾಮೆ ತನ್ನ ದರ್ಪವನ್ನ ಬಿಡದೆ, ತನ್ನ ತಪ್ಪನ್ನ ಸರಿಪಡಿಸಿಕೊಳ್ಳದೆ ಇನ್ನೊಂದು ತಕ್ಕಡಿಯ ಮೇಲೆ ಕೃಷ್ಣನ ತೂಕದಷ್ಟು ಸಮನಾಗಿ ಚಿನ್ನವನ್ನ ಹಾಕಿದಳು. ಅಷ್ಟೊತ್ತಿಗಾಗಲೇ ಊರಿನ ಜನರೆಲ್ಲ ಇದನ್ನು ನೋಡಲು, ತುಲಾಭಾರವನ್ನು ನೋಡಲು ಅಲ್ಲಿಗೆ ಬಂದು ಸೇರಿದರು. ಇದೇ ಸಮಯವನ್ನ ನೋಡಿಕೊಂಡ ನಾರದರು ಆವಾಗ ಸತ್ಯಭಾಮೆಗೆ ಈ ಸವಾಲಿನಲ್ಲಿ ನೀನೇನಾದರೂ ಸೋತರೆ ಶ್ರೀಕೃಷ್ಣನು ನಾರದರ ಗುಲಾಮನಾಗಬೇಕೆಂದು ನೆನಪಿಸುತ್ತಾ ಇದ್ದರು. ಇದರಿಂದ ಗಾಬರಿಗೊಂಡ ಸತ್ಯಭಾಮೆ ಎಷ್ಟೇ ಒಡವೆಗಳನ್ನು ಹಾಕಿದರೂ ಕೂಡ ತಕ್ಕಡಿ ಸ್ವಲ್ಪ ಕೂಡ ಕದಲಲಿಲ್ಲ. ತಕ್ಕಡಿಯ ತೂಕಕ್ಕೆ ಸಮನಾಗಿ ಒಡವೆಗಳು ಸಾಕಾಗಲಿಲ್ಲವೆಂದು ಒಡವೆಗಳನ್ನು ತನ್ನ ಸೇವಕರಲ್ಲಿ ಕೇಳಿದಳು. ಒಂದೊಂದು ತಕ್ಕಡಿಯಲ್ಲಿ ಒಡವೆಗಳನ್ನು ಇಡುತ್ತಲೇ ಇದ್ದಳು. ತಾನು ಒಡವೆಗಳನ್ನು ಇಟ್ಟು ಅದು ಸಮನಾಗಿ ತೂಗುವುದು ಎಂದು ಯೋಚಿಸಿದಳು. ಆದರೆ ಅಂಥವುದು ಯಾವುದೂ ಆಗಲಿಲ್ಲ.
ತನ್ನಲ್ಲಿದ್ದ ಎಲ್ಲ ಒಡವೆಗಳನ್ನು ಹಾಕಿದರೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿಯೂ ಕೂಡ ಆ ತಕ್ಕಡಿ ಚಲಿಸಲಿಲ್ಲ. ಇದರಿಂದ ಸತ್ಯಭಾಮೆ ತುಂಬ ಮುಜುಗರಗೊಂಡು ದುಃಖಿತಳಾದಳು. ಸತ್ಯಭಾಮೆಯ ಹತ್ತಿರ ಕೃಷ್ಣನ ತೂಕಕ್ಕೆ ಸಮನಾಗಿ ಚಿನ್ನವಿಲ್ಲವೆಂದು ಇಡೀ ಊರೇ ನೋಡುತ್ತಿತ್ತು. ತಾನು ಆಗರ್ಭ ಸೀಮಂತೆ ಎಂದು ಬೀಗುತ್ತಿದ್ದ ಸತ್ಯಭಾಮೆಗೆ ತುಂಬ ದುಃಖವಾಯಿತು. ಹಾಗೆಯೇ ಸತ್ಯಭಾಮೆ ಯಾವಾಗಲೂ ತನ್ನ ಸಂಪತ್ತಿನ ಬಗ್ಗೆ ಹೆಮ್ಮೆ ಪಡುತ್ತಿದ್ದಳು. ಇದು ಕೂಡ ಸತ್ಯಭಾಮೆಗೆ ನಾಚಿಕೆಯುಂಟು ಮಾಡಿತು. ಸತ್ಯಭಾಮೆಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ. ಇದಾದ ನಂತರ ಸತ್ಯಭಾಮೆ ತನ್ನ ಅಹಂಕಾರವನ್ನು ಬಿಟ್ಟು ರುಕ್ಮಿಣಿಯ ಕಡೆಗೆ ನೋಡಿದಳು. ಆಗ ರುಕ್ಮಿಣಿ ಸತ್ಯಭಾಮೆಯನ್ನು ನೋಡಿ, ನೀನು ಮಾಡಿರುವಂತಹ ಈ ಕೆಲಸ ನಿನಗಷ್ಟೇ ಅಲ್ಲ, ನಮಗೂ ಕೂಡ ಮುಜುಗರವನ್ನು ತಂದಿದೆ. ಈಗ ನೀನು ಮಾಡಿರುವಂತಹ ತಪ್ಪಿಗೆ ನಾನೇನು ಮಾಡಲಿ ಎಂದು ಯೋಚಿಸುತ್ತಿದ್ದಳು. ಸ್ವಲ್ಪ ಸಮಯದ ನಂತರ ರುಕ್ಮಿಣಿಗೆ ಒಂದು ಉಪಾಯ ಹೊಳೆಯಿತು. ತಕ್ಷಣ ರುಕ್ಮಿಣಿ ಅಲ್ಲಿಂದ ಹೊರಗೆ ಬರುತ್ತಾಳೆ. ಅಂಗಳದಲ್ಲಿ ಇದ್ದಂತಹ ತುಳಸಿ ಗಿಡದಿಂದ 3 ತುಳಸಿ ದಳಗಳನ್ನು ತೆಗೆದುಕೊಂಡು ಹೋಗಿ ಕೃಷ್ಣನು ಕುಳಿತಿದ್ದಂತಹ ತಕ್ಕಡಿಯ ಇನ್ನೊಂದು ಬದಿಯಲ್ಲಿ ಇಡುತ್ತಾಳೆ. ರುಕ್ಮಿಣಿಯು ತುಳಸಿ ದಳಗಳನ್ನು ಪ್ರಾರ್ಥಿಸಿ ಇಟ್ಟ ತಕ್ಷಣ ತಕ್ಕಡಿ ಸಮನಾಗಿ ತೂಗಲು ಆರಂಭಿಸಿತು. ಶ್ರೀಕೃಷ್ಣನು ತನ್ನ ತೂಕವನ್ನು ಕಡಿಮೆ ಮಾಡಿಕೊಂಡರು. ತಾನು ಆಗರ್ಭ ಶ್ರೀಮಂತೆ ಎಂದು ಗರ್ವಪಡುತ್ತಿದ್ದ ಸತ್ಯಭಾಮೆ ತನ್ನ ತಪ್ಪಿನ ಅರಿವಾಗಿ ಎಲ್ಲರ ಮುಂದೆ ಕ್ಷಮೆಯನ್ನ ಕೇಳುತ್ತಾಳೆ. ಶ್ರೀಕೃಷ್ಣನಿಗೆ ಈ ವಿಚಾರ ಮೊದಲೇ ತಿಳಿದಿದ್ದರೂ ಕೂಡ ಸತ್ಯಭಾಮೆಯ ದರ್ಪವನ್ನ ಮುರಿಯಲು ಶ್ರೀಕೃಷ್ಣನು ಮೂಕವಿಸ್ಮಿತನಂತೆ ಏನೂ ಮಾತಾಡದೆ ಎಲ್ಲವನ್ನ ನೋಡುತ್ತಾ ಕುಳಿತಿರುತ್ತಾರೆ. ಈ ಕಥೆಯಿಂದ ತಿಳಿದು ಬರುವುದೇನೆಂದರೆ, ರುಕ್ಮಿಣಿ ಇಟ್ಟ ತುಳಸಿ ಎಲೆಯು ಸತ್ಯಭಾಮೆಯ ಸಂಪತ್ತಿಗಿಂತ ತೂಕದಲ್ಲಿ ಹೆಚ್ಚಿನ ಮೌಲ್ಯಯುತವಾಗಿತ್ತು. ಹಾಗೆಯೇ ತುಳಸಿಯ ಮಹತ್ವವನ್ನು ಈ ಕಥೆ ತಿಳಿಸುತ್ತದೆ. ದೇವರಿಗೆ ನಾವು ನೀಡುವ ವಿನಮ್ರ ಅರ್ಪಣೆ ಯಾವುದೇ ಭೌತಿಕ ಸಂಪತ್ತಿಗಿಂತ ಹೇಗೆ ದೊಡ್ಡದು ಎಂಬುದನ್ನು ವಿವರಿಸುತ್ತದೆ. ದೇವರ ಮುಂದೆ ನಿಂತು ನಾವು ಪ್ರಾರ್ಥಿಸುವಾಗ ನಾನು ನನ್ನದು ಎಂಬ ಅಹಂಕಾರವನ್ನು ತೊರೆದಾಗ ಮಾತ್ರ ಅದು ಭಕ್ತಿಯಾಗುತ್ತದೆ. ಇಲ್ಲದಿದ್ದರೆ ಅದು ತೋರ್ಪಡಿಕೆಯ ಭಕ್ತಿಯಾಗುತ್ತದೆ. ನಿಜವಾದ ಪ್ರೀತಿ ಇದ್ದರೆ ಮಾತ್ರ ನಾವು ಯಾರನ್ನಾದರೂ ಒಲಿಸಿಕೊಳ್ಳಬಹುದು. ನಿಜವಾದ ಭಕ್ತಿ ಇದ್ದರೆ ಮಾತ್ರ ನಾವು ದೇವರನ್ನ ಒಲಿಸಿಕೊಳ್ಳಬಹುದು. ದರ್ಪದಿಂದ ಮೆರೆಯುವವರಿಗೆ ದೇವರು ಯಾವುದಾದರೂ ರೂಪದಲ್ಲಿ ಬಂದು ಅವರ ದರ್ಪವನ್ನು ಮುರಿದೇ ಮುರಿಯುತ್ತಾನೆ ಎಂಬುದೇ ಈ ಕಥೆಯ ಸಂದೇಶ. ಈ ಕತೆ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಕೊಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲಿ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಂಥದೇ ಒಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ.